ಹಿಡಿದು ಮುನ್ನಡೆವನು ಬಾಲಭ. ಅಂತ್ಯೋದಯ ಯೋಜನೆ ಅಂತ. ಅಂತ್ಯೋದಯ ಅಂದರೆ ಸಾಮಾನ್ಯರು ಯಾರು ನಾಗರಿಕ ಸೌಲಭ್ಯದಿಂದ ವಂಚಿತರಾಗಿ ಸಮಾಜದಲ್ಲಿ ಸಮಾನತೆಯ ಭಾವವನ್ನು ಅನುಭವಿಸೋದಕ್ಕಾಗೋದಿಲ್ವೋ ಅಂಥವರಿಗೆ ಸಮಾಜದಲ್ಲಿ ಎಲ್ಲರಂತೆ ನಾನು ಅನ್ನುವಂತಹ ಒಂದು ಭಾವನೆಯನ್ನು ಅವರಲ್ಲಿ ನಿರ್ಮಿಸಬೇಕಾದ್ದು ಒಂದು ಸರ್ಕಾರದ ಜವಾಬ್ದಾರಿ ಅಂತ ಅಂತ್ಯೋದಯದ ಕಲ್ಪನೆಯಲ್ಲಿ ಹೇಳಿರೋದನ್ನು ಭಾಳ ಸರಳವಾಗಿ ಹೇಳಿದೆ ನಾನು. ಅದರೊಳಗೆ ಇನ್ನೂ 18 ಭಾಗ ಇದೆ, ಮುಖಗಳಿದೆ. ಆದರೆ ನಾವು ಕಳೆದ 10 ವರ್ಷದ ಒಂದು ಅವಲೋಕನವನ್ನು ಮಾಡಿದರೆ ನಿಜವಾಗಿ ಈ ಅಂತ್ಯೋದಯ ಯೋಜನೆ ಅನುಷ್ಠಾನ ಆಗಿದೆ. ನಾನು 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಿದ್ದಾರೆ. 5 kg ಕೊಡ್ತಾ ಇದ್ರು. ಈಗ ರಾಜ್ಯ ಸರ್ಕಾರವು ದುಡ್ಡು ಬದಲಿಗೆ ಈಗ ಮತ್ತೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೆ. ಆದರೆ ಕೇಂದ್ರ ಸರ್ಕಾರ ನಿರಂತರವಾಗಿ 5 kg ಅಕ್ಕಿ ಕೊಡ್ತಾ ಇದೆ 80 ಕೋಟಿಗಿಂತ ಹೆಚ್ಚು ಜನಕ್ಕೆ. ಆಹಾರ ಭದ್ರತೆ ಮೊದಲನೇದಾಗಿ ಅದನ್ನು ಮಾಡಿದೆ. ಜನೌಷಧಿ ಕೇಂದ್ರಗಳು ಫಂಕ್ಷನ್ ಇದೆ. 2027 ಒಳಗೆ 25,000 ಜನೌಷಧಿ ಕೇಂದ್ರಗಳು ಆಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ಸಂಕಲ್ಪ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು 128 ಜನೌಷಧಿ ಕೇಂದ್ರಗಳು ಫಂಕ್ಷನಲ್ ಆಗಿದೆ. 27ರೊಳಗೆ ನಾವು 150 ಜನೌಷಧಿ ಕೇಂದ್ರಗಳು ಮಾಡಬೇಕನ್ನುವಂಥದ್ದು ನಮ್ಮ ಗುರಿ ಇದೆ. 28 ಜನೌಷಧಿ ಕೇಂದ್ರಗಳು ಹೆಚ್ಚಾಗಿ ಆಗಬೇಕು. ಅದಕ್ಕೆ ಬೇಕಾದಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಲೊಕೇಶನ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಯಾರ್ಯಾರು ಜನೌಷಧಿ ಕೇಂದ್ರಕ್ಕೆ ಅಪ್ಲೈ ಮಾಡುತ್ತಿದ್ದಾರೆ ಅವರನ್ನು ಜೋಡಿಸಿಕೊಂಡು ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಜನೌಷಧಿ ಯೋಜನೆ ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಉಂಟು. ಬಡ ಜನರಿಗೆ ತುಂಬ ಅನುಕೂಲ ಆಗ್ತಾ ಉಂಟು. ಎಲ್ಲರೂ ನಾನು ಫಲಾನುಭವಿ, ಇದರ ಫಲಾನು ನಾನು ಹೌದು, ನನ್ನ ತಂದೆ ತಾಯಿಯವರು ಹೌದು, ನನ್ನ ಫ್ಯಾಮಿಲಿಯವರು ಎಲ್ಲರೂ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಜನರು ಇದರ ಜನೌಷಧಿಯನ್ನು ಮೆಡಿಷನನ್ನು ಎಲ್ಲ ತಗೊಳ್ಬೇಕು ಅಂತ ವಿನಂತಿ ಮಾಡ್ತೀವಿ. ಹಾಗೆ ಎಲ್ಲ ಮೆಡಿಷನ್ ಜನೌಷಧಿ ಸಿಗ್ತಾ ಉಂಟು, ತುಂಬ ಕಡಿಮೆ ದರದಲ್ಲಿ ಸಿಗ್ತಾ ಉಂಟು. ಸಾಧಾರಣ ಒಂದು ತಿಂಗಳಿಗೆ 15-16 ಸಾವಿರ ರೂಪಾಯಿ ಉಳಿತಾಯ ಆಗ್ತಿದೆ. ಮೊದಲು ನನಗೆ 20,000 ಆಗ್ತಾಯಿತ್ತು. ನನ್ನ ಅಮ್ಮನಿಗೆ, ಈಗ ನನಗೆ ಶುಗರ್ದು ಟ್ಯಾಬ್ಲೆಟ್ ಎಲ್ಲ ತುಂಬ ಕಡಿಮೆಯಲ್ಲಿ ಸಿಗ್ತದೆ. ಜನರು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ಜನರಲ್ಲಿ ನಾನು ಮನವಿ ಮಾಡ್ತೇನೆ. ತುಂಬ ರೇಟ್ ಕಡಿಮೆಯಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತಾ ಇದೆ. ಈಗ ಮಂಗಳೂರಲ್ಲಿ ಆಲ್ರೆಡಿ ಸಾಧಾರಣ 15-20 ಕೇಂದ್ರಗಳಾಗಿದೆ. ಎಲ್ಲ ಜನರನ್ನು ಇದನ್ನು ಉಪಯೋಗಿಸ್ಕೊಡ್ಬೇಕು. 400 ರೂಪಾಯಿ 500 ರೂಪಾಯಿ ನಮಗೆ ತಿಂಗಳ ಮೆಡಿಸಿನ್ ಆಗಿ ಆಗ್ತದೆ. ಹಾಗೆ ಡಯಾಬಿಟಿಸ್ ಆಗ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಸೈಕ್ಯಾಟ್ರಿಕ್ ಮೆಡಿಸಿನ್, ನ್ಯೂರೋ ಮೆಡಿಸಿನ್ಸ್, ಎಲ್ಲ ರೀತಿಯ ಮೆಡಿಕಲ್ಸ್, ಡೈಪರ್ಸ್, ಅದರಲ್ಲೇ ಮೇಯ್ನ್ಲಿ ಹೆಣ್ಣು ಮಕ್ಕಳ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಜಸ್ಟ್ 10 ರೂಪೀಸ್ 10 ಪ್ಯಾಡ್ಸ್. ₹1 1 ಪ್ಯಾಡ್ ಸಿಗ್ತಾ ಇದೆ ನಮ್ಮಲ್ಲಿ. ಇದರ ಉಪಯೋಗನ ಶಾಲೆ ಮಕ್ಕಳು, ಬಡವರು ಎಲ್ಲರೂ ಪಡ್ಕೋಬೋದು. ಯಾಕೆಂದರೆ ಈ ಜನೌಷಧಿ ಸ್ವಾಭಿಮಾನ, ಸ್ವಚ್ಛ ಸ್ವಾಭಿಮಾನದ ಅದರ ಅಡಿಯಲ್ಲಿ ₹10 10 ಪ್ಯಾಡ್ ಸಿಗ್ತಾ ಇದೆ.